ಮತದಾನ ಎಲ್ಲಾ ಶಾಸಕರನ್ನು ಕೂಡ ಬೆಳಗಿನ ಫಲಹಾರ ಕರೆದಿರಿ ನಿಮ್ಮ ಕೊಠಡಿಲಿ. ಎಲ್ಲರೂ ಬಂದಿದ್ದಾರೆ. ಜೆಡಿಎಸ್ ಶಾಸಕರು ಕೂಡ ಇಲ್ಲೇ ಬರ್ತಾ ಇದ್ದಾರೆ. ಇಲ್ಲಿ ತಿಂಡಿ ತಿಂದಾದ್ಮೇಲೆ ಸುಮಾರು 9:30 ಆದ್ಮೇಲೆ ನಮ್ಮ ಒಂದೊಂದೇ ಬ್ಯಾಚ್ ಮತದಾನ ಮಾಡುವಂತದಕ್ಕೆ ಅವಕಾಶ ಮಾಡಿದ್ದೀರಿ. ನೆನ್ನೆನೂ ಕೂಡ ನಾನು, ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರೆಲ್ಲ ಸೇರಿದ್ರಿ. ಸೊ ನೆನ್ನೆನೂ ಕೂಡ ಏನೇನು ಮಾತುಕತೆ ಆಡಬಹುದು ಅದೆಲ್ಲವನ್ನ ಮಾಡಿದಿರಿ. ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಮ್ಮ ಇವತ್ತಿನ ಕಾರ್ಯ ಪ್ರಾರಂಭ ಮಾಡಿದ್ದೀರಿ. ಉಪೇಂದ್ರ ರೆಡ್ಡಿ ಅವರಿಗೂ ನಾವು ನಮ್ಮ ಓಟು ಫಸ್ಟ್ ನಮ್ಮ ಅಭ್ಯರ್ಥಿಗೆ ಎಷ್ಟು ಬೇಕೋ ಅಷ್ಟು ಮತ ಓಟ್ ಹಾಕೊಂಡು ಉಳಿದ ಮತವನ್ನ ನಾವು ಜೆಡಿಎಸ್ಗೆ ಟ್ರಾನ್ಸ್ಫರ್ ಮೋಸ್ಟ್ಲಿ 46 ಅನ್ಸುತ್ತೆ. ಅವರು ಕುಮಾರಸ್ವಾಮಿ ಅವರು ರಾಜಕೀಯ ಏನ್ ಮಾಡಿದಾರೋ ಅವರು ಕೇಳ್ಬೇಕು. ನೀವು ಅವ್ರನ್ನ ಕೇಳಿ ಗೊತ್ತಾಗ್ತೈತೆ. ಸರ್, ಈಗ 66 ಬಿಜೆಪಿ ಶಾಸಕರು, ಅದ್ರಲ್ಲಿ 46 ಉಳಿಯೋದು 20. ತಾವು 20 ಕೊಡ್ತಾ ಇದ್ದೀರಿ. ಅವ್ರ ಹತ್ರ 19 ಇದೆ, 39 ಆಯ್ತು. ಗೆಲ್ಲಕ್ಕೆ 45 ಬೇಕು ಸರ್. ನೋಡೋಣ, ಮಾಡಿರ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡಿರ್ತಾರೆ ಅನ್ನೋದು ಇನ್ನು ನಾವೇನ ನಮ್ಮ ಹತ್ರ ಇಲ್ಲ. ನೋಡೋಣ, ಇವಾಗ ಬರ್ತಾ ಇದೆಯಲ್ಲ, ಈಗ ಬಂದೇ ಬರ್ಬೇಕಲ್ಲ. ವಿಪ್ ಜಾರಿಗೆ ಮಾಡ್ತಾ ಇದ್ರಿ. ಆ ತರದ್ದೇನೂ ಇಲ್ಲ. ನಿಮ್ಮ ಎನ್ಡಿಎ ಅಭ್ಯರ್ಥಿ ಗೆಲುವಿನ ವಿಚಾರವಾಗಿ ನಿಮ್ ಜೊತೆ ಸ್ಟ್ರಾಟಜಿನ ಚರ್ಚೆ ಮಾಡಿಲ್ವಾ? ಅಲ್ಲ, ಮಾಡಿದ್ದಾರೆ. ಏನು ಹೇಳ್ಬೇಕು ಅನ್ನೋದನ್ನ ಹೇಳಿದ್ದೀನಿ ನಿಮ್ಗೆ. ಚರ್ಚೆ ಮಾಡಿರೋದೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ. ಅದ ಈಗ ಇಂಡಿಪೆಂಡೆನ್ಸ್ ಇದಾರೆ, ಆ ತರದವರೆಲ್ಲ ಇದಾರೆ. ಅವ್ರಿಗೇನು ಯಾವುದೇ ಪಕ್ಷ ಇಲ್ಲ. ಇಂಡಿಪೆಂಡೆಂಟ್ ಓಕೆ ಸರ್. 3 ಮತಗಳಿಗೆ ಏನ್ ಮಾಡ್ತಾರೆ? ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಎಲ್ಲರ ಜೊತೆನೂ ಮಾತಾಡಿದ್ದಾರೆ. ಒಟ್ಟಾರೆ ಗೆಲ್ತೀರಿ ಅಂದ್ರೆ 100% ಗೆಲ್ತೀರಿ. ನೋಡಿ, ಚುನಾವಣೆನೆ ಈಗಾಗಲೇ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅವರು ಅದನ್ನ ನೋಡ್ತಾರೆ. ನಮ್ಮ ಪಾರ್ಟಿದು ಏನ್ ಎಕ್ಸಸ್ ಓದ್ತಿದೆ ಅದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ನಮ್ ಜವಾಬ್ದಾರಿ. ಆ ಕೆಲಸವನ್ನ ನಾವು ಮಾಡ್ತೀವಿ. ಹೌದು, 100% ವಿಶ್ವಾಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.